ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ಲೇವರ್ಸ್ ಆಫ್ ಕರುನಾಡು. ನಮ್ಮ ಎಲ್ಲ ವಿಡಿಯೋಸ್ಗೂ ನೀವು ಕೊಡ್ತಾರೋ ಸಪೋರ್ಟ್ಗೆ ಧನ್ಯವಾದಗಳು. ಹಾಗೂ ನೀವು ನಮ್ಮ ಹಳೆ ವಿಡಿಯೋಸ್ನ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಬಟನ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಂಬಿಡಿ. ಇದುವರೆಗೂ ನಮ್ಮ ಚಾನಲಲ್ಲಿ ಫುಡ್ ಕಂಪ್ಯಾರಿಸನ್ ವಿಡಿಯೋಸ್ಗಳು ನೋಡಿರ್ತೀರಾ. ಆದರೆ ಈ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಥಿಂಕ್ ಮಾಡಿಬಿಟ್ಟು ಮೈಸೂರಲ್ಲಿರೋ ಬಿಗ್ಗೆಸ್ಟ್ ಮಸಾಲೆ ದೋಸೆನ ಸ್ಟುಡಿಯೋಗೆ ತರಿಸಿದ್ದೀವಿ. ಅದು ಯಾವುದು, ಹೇಗೆ ಪ್ರಿಪೇರ್ ಮಾಡಿದ್ರು, ಎಲ್ಲಿಂದ ತಂದ್ವಿ, ಅದನ್ನ ಈಗ ನೋಡಿ. ನೀವೇನು ನೋಡಿದ್ರಿ ಅದೇ ದೋಸೆ ಇಲ್ಲಿರೋದು ಆ್ಯಕ್ಚುಲಿ. ಸೊ ಅವರು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಅನ್ಪ್ಯಾಕ್ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಡೋಣ. ಆ್ಯಕ್ಚುಲಿ ಪ್ಯಾಕೇಜ್ ಓಪನ್ ಮಾಡೋಕ್ಕಿಂತ ಮುಂಚೆನೇ ಫುಲ್ ಹೆವಿ ಅರೋಮಾ ಅದ್ರದ್ದು ದೋಸೆದು ಹೆವಿ ಬರ್ತಾ ಇದೆ. ಇವನು ಸೆಂಟ್ ಹಾಕೊಂಡವನೇ, ಆದ್ರೂ ಅದನ್ನ ಇದು ಬೀಟ್ ಮಾಡ್ತಾ ಇದೆ. ಪಲ್ಯ ಕೊಟ್ಟಿದ್ದಾರೆ ಜೊತೆಗೆ, ಮತ್ತು ಚಟ್ನಿ. ಹುಷಾರು ನಿಂಗೇನಾದರೂ ಪರವಾಗಿಲ್ಲ, ದೋಸೆ ಹುಷಾರು. ಸೊ ಇದೇ ನೋಡಿ ನಮ್ಮ ಮೈಸೂರಿನ ಸ್ಪೆಷಲ್ ಬಿಗ್ಗೆಸ್ಟ್ ಮಸಾಲೆ ದೋಸೆ. ಸೊ ನಮ್ಮನೆ ದೊಡ್ಡದಾಗಿದೆ ನೋಡೋದಕ್ಕೆ. ನಾವು ಸ್ಟುಡಿಯೋಗೆ ತರಿಸ್ಬಿಟ್ಟಿದ್ದೀವಿ ಟೇಸ್ಟ್ ಮಾಡೋಕ್ಕೆ ಹೆಂಗಿದೆ ಅಂತ ಹೇಳಕ್ಕೆ. ನೋಡಿ ಆಕ್ಚುಲಿ ಫ್ರೇಮ್ ಅಲ್ಲಿ ನಿಮ್ಗೆ ಫುಲ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಹಿಂಗ್ ಮಾಡೋದು. ಲೆಫ್ಟ್ ಬಲಕ್ಕೆ ಎಡಕ್ಕೆ ನಮ್ಮ ಫ್ರೇಮ್ಗಿಂತನೂ ದೊಡ್ಡದಾಗಿದೆ. ಬಲಕ್ಕ ಎಡಕ್ಕ ಇಟ್ಬಿಟ್ಟು ಮೆತ್ತಿಗೆ ಟೇಪ್ ಇಲ್ಲ ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡೋದ ಕರೆಕ್ಟಾಗಿ ಅಂದರೆ. ಬಟ್ ಕೈಯಲ್ಲೇ ನೋಡಿದ್ವಲ್ಲ, ಒಂದು 3.5 ಅಡಿ ಫಿಕ್ಸು. ಅದು ಅಷ್ಟು ದೂರದಿಂದ ಬಂದ್ರೂ ಎಲ್ಲೂ ಬ್ರೇಕ್ ಆಗಿಲ್ಲ. ಹೆಂಗ್ ಕೊಟ್ರು ಹಂಗೆ ಇದೆ, ಹಂಗೆ ತಂದಿದ್ದೀವಿ. ಹಂಗೆ ಇದೆ. ಅಷ್ಟು ಸೇಫಾಗಿ ತಗೊಂಬಂದಿದ್ದಾರೆ ಹುಡುಗರು. ಆಯ್ತು ಬರೋ ಟೇಸ್ಟ್ ಮಾಡೋಣ. ಸೌಂಡಲ್ಲೇ ನಿಮಗೆ 110 ರೂಪಾಯಿ ಖಾಲಿ ಆಗ್ಬಿಡುತ್ತೆ. 40 ರೂಪಾಯಿ ಟೇಸ್ಟ್ಗೆ. ನೋಡಿ ಫುಲ್ಲು ಕ್ರಿಸ್ಪಿಯಾಗಿದೆ. ಸೊ ಚಟ್ನಿ ಮತ್ತು ಆಲೂಗಡ್ಡೆ ಎರಡು ಪ್ರೊವೈಡ್ ಮಾಡ್ತಾರೆ. ಇದ್ರ ಪ್ರೈಸ್ ಬಂದು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, 150 ರೂಪೀಸ್ ಅಷ್ಟೇ. ಬರೀ ಇಂಥದೆಯ. ಆ ಬೆಣ್ಣೆ ಹೆವಿ, ಬೆಣ್ಣೆ ಜಾಸ್ತಿ ಹಾಕಿದ್ದಾರೆ. ಬಟ್ ದೋಸೆ ಟೇಸ್ಟ್ನ ಹಂಗೆ ಎಲಿವೇಟ್ ಮಾಡಿ ನೋಡಿ, ನಾವು ಮುರಿತಾ ಇದ್ರೆ ಹಂಗೆ ಸೌಂಡ್ ಹೆಂಗೆ ಗೊತ್ತೈತೆ. ಯಾವುದೋ ಪ್ರಾಪರ್ ಆ್ಯಕ್ಷನ್ ಫಿಲಮಲ್ಲಿ ಕೈ ಕಾಲು ಫೈಟಲ್ಲಿ ಸೌಂಡ್ ಬರುತ್ತಲ್ಲ, ಅದಕ್ಕಿಂತ ಜೋರಾಗಿ ಸೌಂಡ್ ಬರ್ತಾ ಇದೆ. ಹಂಗೆ ನೋಡಿದ್ರೆ ಫುಲ್ಲು ಮಧ್ಯದಲ್ಲಿ ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ, ಖಾರ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಮಾತ್ರ. ಸೊ ಫ್ಯಾಮಿಲಿ ಎಲ್ಲ ಹೋದಾಗ 4 ದೋಸೆ 3 ದೋಸೆ ತೊಗೊಳೋಕ್ಕಿಂತ ಒಂದು ದೋಸೆನೇ ತೊಗೊಂಬಿಟ್ರೆ 150 ರೂಪೀಸ್ ಅಷ್ಟೇ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ದೋಸೆಯಲ್ಲಿ ಒಂದಲ್ಲ 2 ಥರ ಅಲ್ಲ, ಸುಮಾರು ದೋಸೆಗಳಿದೆ. ನಾವು ಯಾವಾಗಲೂ ಒಂದ್ಸಲ ಪಿಜ್ಜಾ ದೋಸೆ ಅಂತ ಒಂದು ತಿಂದಿದ್ವಿ. ಸೊ ನಾವು ಇಲ್ಲಿವರೆಗೂ ತಿಂದಿರೋದ್ರಲ್ಲೇ ಈ ಥರ ನಾವು ಯಾವಾಗಲೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಇಷ್ಟು ದೊಡ್ಡ ದೋಸೆನ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ನಿಮ್ಮ ಲೈಫಲ್ಲಿ ಯಾವುದು ಕಾಸ್ಟ್ಲಿಯೆಸ್ಟು ದೋಸೆ ತಿಂದಿರೋದು ಕಮೆಂಟ್ ಮಾಡಿ. ಮತ್ತು ನೀವು ಯಾವಾಗಲಾದ್ರೂ ಈ ಥರ ಲಾರ್ಜ್ ದೋಸೆನ ಟ್ರೈ ಮಾಡಿದರೆ ಸೊ ಎಲ್ಲಿ ಅಂತ ಹೇಳಿ. ಸೊ ಈ ದೋಸೆ ಮಹೇಶ್ ಅನ್ನೋರು ಮಾಡಿಕೊಟ್ಟಿರೋದು. ಅವರ 10 years ಎಕ್ಸ್ಪೀರಿಯನ್ಸ್ ಇರೋದವ್ರಿಗೆ ಈ ಫುಡ್ ಇಂಡಸ್ಟ್ರಿಲಿ. ಅವ್ರ ಸ್ಕಿಲ್ ನೀವೇ ನೋಡ್ಬೋದು, ಎಷ್ಟು ನೀಟಾಗಿ ಹಾಕಿದ್ದಾರೆ ದೋಸೆ ಅಂತ. ಫುಲ್ಲು ಕ್ರಿಸ್ಪಿಯಾಗಿದೆ ಆ್ಯಕ್ಚುಲಿ.
ಅದು ಇಷ್ಟುದ್ದ ನೀಟಾಗಿ ಕರೆಕ್ಟಾಗಿ ಎಲ್ಲೂ ಬ್ರೇಕ್ ಆಗ್ದೇನೆ ಸಕ್ಕದಾಗಿ ಕೊಟ್ಟಿದ್ದಾರೆ. ಸುಮಾರು ಜನಕ್ಕೆ ದೋಸೆಗೆ ಸಾಂಬಾರು ಇಷ್ಟ. ಸುಮಾರು ಜನ, ನನಗೆ ಆ್ಯಕ್ಚುಲಿ ಸಾಂಬಾರು ಇಷ್ಟ, ನನಗೆ ಪಲ್ಯ. ನನಗೆ ಎಲ್ಲನೂ. ಆ್ಯಕ್ಚುಲಿ ಮೈಸೂರು ಮಸಾಲ ದೋಸೆಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂದರೆ, ನಾನು ಆ್ಯಕ್ಚುಲಿ ನಾರ್ತ್ಗೆ ವಿಸಿಟ್ ಮಾಡಿದಾಗ ಅಹಮದಾಬಾದಲ್ಲಿ, ಅಲ್ಲಿ ಆಲ್ಮೋಸ್ಟು ದೋಸೆ ಅಂತ ಕರೆಯಲ್ಲ, ಜಾಸ್ತಿ ಮೈಸೂರು ಮಸಾಲ ದೋಸೆ ಅಂತ ಕರೀತಾರೆ. ಆಲ್ಮೋಸ್ಟ್ ಪ್ರೈಸ್ ಎಲ್ಲ ತುಂಬ ರೇಟ್ ಇರುತ್ತೆ. ಒಂದು ಮಾಮೂಲಿ ರೆಸ್ಟೋರೆಂಟ್ಸ್ಗೆ ಹೋದ್ರೆ ಆಲ್ಮೋಸ್ಟ್ ಒಂದು 150 ರೂಪೀಸ್ ಪಕ್ಕ. ಸೊ ನಾನು ಟ್ರೈ ಮಾಡಿದೆ ಅಲ್ಲಿ ಜಾಸ್ತಿ ಫ್ಯಾನ್ಸ್ ಮಾತ್ರ ಮೈಸೂರು ಮಸಾಲೆ ದೋಸೆ ಆಗಿರೋದು. ಮೈಸೂರು ಪಾಕ್ಗಿಂತ ಮೈಸೂರು ಮಸಾಲೆ ದೋಸೆ ಜಾಸ್ತಿ ಫೇಮಸ್ ಅಲ್ಲಿ ಅಂತಲ್ಲ, ಇನ್ನೂ ಸುಮಾರು ಕಡೆ ವಿದೇಶಗಳಲ್ಲೂ ಕೂಡ ಮಸಾಲೆ ದೋಸೆ ಅಂದರೆ ಮೈಸೂರು ಮಸಾಲೆ ದೋಸೆ ಅಂತ ಫೇಮಸ್ಸು. ಜನರಲ್ ಆಗಿ ದೋಸೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತೇ ಇದೆ, ಇದು ಪಕ್ಕಾ ಸೌತ್ ಇಂಡಿಯನ್ ಫುಡ್ಡು ಅಂತ, ಒನ್ ಆಫ್ ದ ಫೇಮಸ್ ಸೌತ್ ಇಂಡಿಯನ್ ಫುಡ್ಡು ಅಂತಲೇ ಹೇಳ್ಬೋದು. ಸುಮಾರು ಜನ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ದೋಸೆ ಅಂತಂದರೆ ಬ್ರೇಕ್ಫಾಸ್ಟಲ್ಲಿ ತಿಂತಾ ಇರ್ತಾರೆ. ನಮ್ಮ ಮನೇಲಿ ಅಂತ ಅವಾಗ ಮಾಡ್ತಾನೆ ಇರ್ತಾರೆ. ಅದೂ ಸುಮಾರು ಕಡೆ ದೋಸೆಗಿಂತ ಹೆಚ್ಚಾಗಿ ಚಟ್ನಿಗಳು ಫೇಮಸ್ಸು. ಅದು ಆಂಧ್ರ ಸೈಡು ಆ ಕಡೆ ಎಲ್ಲ ಹೋದ್ರಂತೂ ಹಲವಾರು ಥರ ಚಟ್ನಿಗಳು ಕೊಡ್ತಾರೆ. ಎಲ್ಲ ಚಟ್ನಿಯಲ್ಲೂ ಕಲರ್ ಆಗಿರುತ್ತೆ. ಗುಂಟೂರು ಚಟ್ನಿ ಸುಮಾರು ಇರುತ್ತೆ. ಬಾಂಬೆ ಚಟ್ನಿ ಫೇಮಸ್ಸು. ಬಾಂಬೆ ಅಲ್ಲಿರೋದು, ಬಟ್ ಆಂಧ್ರದಲ್ಲಿ ಫೇಮಸ್ಸು ಬಾಂಬೆ ಚಟ್ನಿ. ಸೊ ಅದು ಆದರೆ ಫಸ್ಟು ದೋಸೆ, ಈ ಇಡ್ಲಿ ದೋಸೆ ಇವೆಲ್ಲ ಬಂದಿದ್ದು ಯಾವಾಗ ಅಂತಂದರೆ ಆಲ್ಮೋಸ್ಟ್ 16th century ಆ ಟೈಮಲ್ಲಿ. ಆಲ್ಮೋಸ್ಟ್ 400+ years ಆಗಿದೆ ಈ ದೋಸೆ ಇಡ್ಲಿಗೆ. ಸೊ ಇನ್ನೊಂದು ಫ್ಯಾಕ್ಟ್ ಏನಪ್ಪ ಅಂತಂದರೆ, ವರ್ಲ್ಡಲ್ಲೇ ತುಂಬ ಲಾರ್ಜೆಸ್ಟ್ ದೋಸೆ ಅದೂ ನಮ್ಮ ಸೌತ್ ಇಂಡಿಯಾದಲ್ಲೇ ಮಾಡಿದ್ದಾರೆ. ಚೆನ್ನೈಯಲ್ಲಿ 2014 ಆಲ್ಮೋಸ್ಟ್ 50 ಮೆಂಬರ್ಸು, ಅಂದರೆ ಒಂದು 50 ಜನ ಸೇರಿಕೊಂಡು ಅಪ್ರಾಕ್ಸಿಮೇಟ್ಲಿ ಒಂದು 13 hours ಕೂತ್ಕೊಂಡು ಮಾಡಿದ್ದಾರೆ. ಅದೇನೇ ವರ್ಲ್ಡಲ್ಲೇ ಲಾರ್ಜೆಸ್ಟ್ ದೋಸೆ. ಅದು ಆಲ್ಮೋಸ್ಟ್ 54 feet ಉದ್ದ ಇರುವಂಥ ಒಂದು ದೋಸೆ ಮಾಡಿದ್ದಾರೆ. ಅದು ವರ್ಲ್ಡಲ್ಲಿ ಲಾರ್ಜೆಸ್ಟ್ ದೋಸೆ. ವರ್ಲ್ಡ್ ರೆಕಾರ್ಡ್ ಅನ್ಬೋದು. ರೆಕಾರ್ಡ್ ಕೊಟ್ಟಿರೋಲ್ವೋ ಗೊತ್ತಿಲ್ಲ, ಬಟ್ ಇವನು ಹೇಳ್ತಾನೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಅವ್ರು ಹೇಳಲ್ಲ, ನಾನು ಹೇಳಲ್ಲ, ಅವನು ಹೇಳ್ತಾನೆ. ನೀವೇನಾದ್ರು ದೋಸೆ ಟ್ರೈ ಮಾಡಬೇಕು ಅಂತ ಅಂದರೆ ನಮ್ಮ ಮೈಸೂರಿನ ಸೂರ್ಯ ಬೇಕರಿ ರೋಡಲ್ಲಿರುವ ದೋಸೆ ಪಾಯಿಂಟ್ನ ವಿಸಿಟ್ ಮಾಡಿ. ಇಷ್ಟು ದೊಡ್ಡ ದೋಸೆ ಎಷ್ಟು ಪ್ರೈಸ್ ಇರ್ಬೋದು ಅಂತ ತಲೆ ಕೆಡಿಸ್ಕೊಂಡು ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, 150 ರೂಪೀಸ್ ಅಷ್ಟೇ. ನೀವು ಹೋಗ್ಬಿಟ್ಟು ಫ್ಯಾಮಿಲಿ ದೋಸೆ ಕೊಡಿ ಅಂದರೆ 150 ರೂಪೀಸ್ಗೆ ಇಷ್ಟು ದೊಡ್ಡ ದೋಸೆ ಕೊಡ್ತಾರೆ. 3 ಜನ ಆರಾಮಾಗಿ ತಿನ್ಬೋದು. ನೀವೇ ನೋಡ್ತಿದ್ದೀರಾ, 3 ಜನ ಆರಾಮಾಗಿ ತಿಂತಿದ್ದೀವಿ. ಸೊ 150 ರೂಪೀಸ್ಗೆ 3 ಜನ. ಆಮೇಲೆ ಪಲ್ಯ ಬರುತ್ತೆ, ಚಟ್ನಿ ಸಿಗುತ್ತೆ. ಸೊ ಫ್ಯಾಮಿಲಿ ಎಲ್ಲ ಹೋಗಿ ತಿನ್ಬೋದು, ಫ್ರೆಂಡ್ಸ್ ಹೋಗಿ ತಿನ್ಬೋದು, ಜಮಾಯಿಸ್ಬೋದು. ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮರಿದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.